ಹೆತ್ತ ತಂದೆ ಮೇಲಿನ ಸೇಡಿಗೆ ಮಗಳನ್ನ ಹತ್ಯೆ ಮಾಡಿದ್ನ ಹಂತಕ ಅನ್ನುವಂತ ಸಂಶಯಗಳು ಮೂಡ್ತಾ ಇದೆ. ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎನ್ನುವಂತಾಗಿದೆ. ಸಹೋದರನ ಸಾವಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಯುವತಿಯನ್ನ ಕೊಲೆಗೈದಿರುವಂತ ಶಂಕೆ ಇದು. ರಾಜಶ್ರೀ ಸಿಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ವಿನೋದ್. ಖಾಯಂ ಉದ್ಯೋಗ ಸಿಗದೆ ಮನನೊಂದು ವಿನೋದ್ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ನಂತರ ಖಾಯಂ ಉದ್ಯೋಗ ಸಿಗದಿದ್ದಕ್ಕೆ ಚನ್ನವೀರಪ್ಪ ಕಾರಣ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಯುವತಿಯ ತಂದೆ ಚನ್ನವೀರಪ್ಪ ಆತನೇ ನೇರ ಕಾರಣ ಅನ್ನುವಂತಹ ಡೌಟ್ ಇರುವಂತಹ ಬೆನ್ನಲ್ಲೇ ವಿನೋದ್ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಸಹೋದರ ಮುಂದಾಗಿರ್ತಾನೆ. ಚನ್ನವೀರಪ್ಪ ಪುತ್ರಿ ವಾಕಿಂಗ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಮಂಜುನಾಥ್ ಎಂಟ್ರಿಯನ್ನ ಕೊಟ್ಟು ಭಾಗ್ಯಶ್ರೀಯನ್ನ ಕೊಲೆಗೈದಿದ್ದಾರೆ. ಮಂಜುನಾಥ್ನನ್ನೇ ಕೊಲೆ ಮಾಡಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ಮಂಜುನಾಥ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಭಾಗ್ಯಶ್ರೀ ಕೊನೆ ಕ್ಷಣದ ಸಿಸಿಟಿವಿ ವಿಡಿಯೋ ಕೂಡ ಲಭ್ಯವಾಗಿದೆ. ಆಕೆ ವಾಕಿಂಗ್ಗೆ ತೆರಳುತ್ತಾ ಇದ್ದಂತಹ ದೃಶ್ಯಗಳು. ಇನ್ನು ಆರೋಪಿ ಮಂಜುನಾಥ್ನನ್ನ ಈಗ ವಶಕ್ಕೆ ಪಡ್ಕೊಂಡಿರೋದ್ರಿಂದಾಗಿ ವಿಚಾರಣೆಯನ್ನು ನಡೆಸಲಿದ್ದಾರೆ. ತಂದೆ ಮೇಲಿನ ಸೇಡಿಗೆ ಇಲ್ಲಿ ಮಗಳನ್ನ ಹತ್ಯೆ ಮಾಡಿರಬಹುದಾದಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಮೇಲ್ನೋಟಕ್ಕೆ.